ನಮಸ್ತೆ ಫ್ರೆಂಡ್ಸ್. ತುಂಬ ಜನ ಕಮೆಂಟ್ ಮಾಡಿದ್ರು ನನಗೆ ಏನಂತ ಹೇಳಿದರೆ, ನಿಮ್ಮನ್ನು ನೋಡುವಾಗ ಉಂಟಲ್ಲ ಕಾಲೇಜ್ಗೆ ಹೋಗುವ ಮಗಳಿದ್ದಾಳೆ ನಿಮಗೆ ಅಂತ ಹೇಳ್ಕೊಂಡು ಎಣಿಸೋದಿಲ್ಲ. ನೀವು ಏನು ಬ್ಯೂಟಿ ಟಿಪ್ಸ್ ಫಾಲೋ ಮಾಡ್ತೀರ ನೋಡಿ ಅಂಬಿಕಾ, ನಮಗೂ ಕೂಡ ಹೇಳಿ ಅಂತ ಹೇಳ್ಕೊಂಡು ಹೇಳಿದರು. ಮತ್ತು ನೀವು ಮುಂಚೆ ಹೇಗೆ ನೋಡಿ ಬ್ಯೂಟಿ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ, ಅದೇ ಥರದಲ್ಲಿ ಒಂದು ವಾರಕ್ಕೆ 2 ಅಥವಾ 3 ವಿಡಿಯೋ ಆದರೂ ಮಾಡಿ, ನಮಗೆ ಕೂಡ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದರೆ ನಮಗೆ ಇನ್ನೂ ಚಿಕ್ಕ ವಯಸ್ಸು, ಮುಖದಲ್ಲಿ ರಿಂಕಲ್ಸ್ ಬಂದಿದೆ, ಮುಖದಲ್ಲಿ ಕಪ್ಪು ಕಲೆಗಳು ಬಂದಿದೆ, ಮತ್ತು ಕಣ್ಣ ಕೆಳಗಡೆ ಡಾರ್ಕ್ ಸರ್ಕಲ್ ಬಂದಿದೆ. ನಮಗೆ ಇದು ಏನು ಮಾಡಬೇಕು ಅಂತ ಹೇಳ್ಕೊಂಡು ಗೊತ್ತಾಗ್ತಾ ಇಲ್ಲ. ನಾವು ಇರುವ ವಯಸ್ಸಿಗಿಂತ ದೊಡ್ಡವರ ಥರ ಕಾಣಿಸ್ತಾ ಇದ್ದೇವೆ, ನಮಗೂ ಕೂಡ ಚೆಂದ ಕಾಣಿಸ್ಬೇಕು, ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿ ಅಂತ ಹೇಳಿದರು. ಅಷ್ಟು ನನಗೆ ತುಂಬ ಜನ ಏನು ಹೇಳಿದ್ರು ಅಂತ ಹೇಳಿದರೆ, ಹೇರ್ ಟಿಪ್ಸ್ ಕೊಡಿ ಅಂತ ಹೇಳ್ಕೊಂಡು. ಅಂದರೆ ನಮಗೆ ಈಗ 20 ವರ್ಷ 25 ವರ್ಷ ಆದರೂ ಕೂಡ ನಮ್ಮದು ಕೂದಲೆಲ್ಲ ಬೆಳ್ಳಗಾಗಿದೆ. ನಮಗೆ ಉಂಟಲ್ಲ ಹೇರ್ ಡೈ ಎಲ್ಲ ಯೂಸ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತ ಹೇಳಿದರೆ, ಹೇರ್ ಡೈ ಯೂಸ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಒಂದು ಸಲಕ್ಕೆ ಕೂದಲು ಕಪ್ಪಾಗುತ್ತೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದರೆ, ಅದರಲ್ಲಿ ಕೆಮಿಕಲ್ ಇರೋದ ಕಾರಣಕ್ಕೆ ನಿಮ್ಮದು ಕೂದಲು ಉಂಟಲ್ಲ, ಒಂದೊಂದು ದೂರದಲ್ಲಿ ಒಂದೊಂದು ಕೂದಲು ಕಪ್ಪಾಗಿ ಇದು ಬೆಳ್ಳಗಿರುತ್ತಲ್ಲ, ಅದು ಪೂರ ಆಯಿತಾ, ಪೂರ ಬೆಳ್ಳಗಾಗುತ್ತೆ. ಯಾವುದಾದ್ರೂ ಚೆನ್ನಾಗಿರೋದು ಒಂದು ನಮಗೆ ಟಿಪ್ಸ್ ಹೇಳಿ ಅಂತ ಹೇಳ್ಕೊಂಡು ಹೇಳಿದರು. ಅದ್ರ ಜೊತೆಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ಬೇರೆ ಕೂದಲು ಕೂಡ, ಅಂದರೆ ಇವಾಗ ಬೆಳ್ಳಗಿದೆ ನೋಡಿ, ಆ ಕೂದಲು ಕಪ್ಪಗಾಗಬೇಕು, ಜೊತೆಗೆ ಎಕ್ಸ್ಟ್ರಾ ಕೂದಲು ಬೆಳ್ಳಗಾಗಬಾರ್ದು ಅಂತ ಹೇಳ್ಕೊಂಡು. ಅಂದರೆ ಕೆಮಿಕಲ್ ಇರುವ ಇದು ಹೇರ್ ಡೈ ಹಾಕಿದರೆ ಎಲ್ಲ ಕೂದಲು ಆಗುತ್ತೆ, ಇದು ಬೆಳ್ಳಗಾಗುತ್ತೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ, ಕೆಲವರಿಗೆ ಇನ್ಫೆಕ್ಷನ್ ಆಗುತ್ತೆ ಆಯಿತಾ. ಅದು ಏನಾಗುತ್ತೆ, ನೀವು ಹೇರ್ ಡೈ ಹಾಕ್ತಿರಲ್ಲ, ಆಗ ಮುಖ ಎಲ್ಲ ಊದ್ಕೊಳ್ಳೋದು, ಕಣ್ಣು ಊದ್ಕೊಳ್ಳೋದು, ಆ ರೀತಿ ಎಲ್ಲ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಆದರೆ ಇವಾಗ ನಾನು ತೋರಿಸ್ತೇನೆ ನೋಡಿ, ಅದನ್ನು ಮಾಡಿದರೆ ಏನೂ ಕೂಡ ನಿಮಗೆ ಸಮಸ್ಯೆ ಆಗೋದಿಲ್ಲ ನೋಡಿ. ನನಗೂ ಕೂಡ ಕಾಲೇಜಿಗೆ ಹೋಗುವ ಏಜ್ನ ಮಗಳಿರ್ಬೋದು, ಆದರೂ ಕೂಡ ಉಂಟಲ್ಲ, ನಂದು ತುಂಬ ಕೂದಲೆಲ್ಲ ಬೆಳ್ಳಗೆಲ್ಲ ಆಗಲಿಲ್ಲ. ದೂರದಲ್ಲಿ ಒಂದೊಂದು ಕೂದಲು ಬೆಳ್ಳಗಾಗಿದೆ. ಇವಾಗ ಹೇರ್ ಡೈ ಯೂಸ್ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ಎಲ್ಲ ಕೂದಲು ಕೂಡ ಬೆಳ್ಳಗಾಗುತ್ತೆ. ಆದ್ದರಿಂದ ನಾನು ಏನು ಮಾಡ್ತೇನೆ ನೋಡಿ, ನಂದು ಕೂದಲು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಹೇರ್ ಕಟ್ ಮಾಡಿಸಿದೆ ನಾನು, ಅಂದರೆ ಮುಂಚೆ ಲಾಂಗ್ ಇತ್ತು, ಹೇರ್ ಕಟ್ ಮಾಡಿಸಿದೆ. ಅದು ಯಾಕೆ ಕಾರಣ ಅಂತ ಹೇಳ್ಕೊಂಡು ನಾನು ಹೇರ್ ಕಟ್ ಮಾಡಿದ್ದು, ಅಂದರೆ ಹೇರ್ದು ವಿಡಿಯೋ ಮಾಡ್ತೇನೆ ನೋಡಿ, ಆವಾಗ ನಾನು ಹೇಳ್ತೇನೆ ನೋಡಿ. ನೀವು ನೋಡ್ಬೋದು ನೋಡಿ, ಕೂದಲೆಲ್ಲ ಉಂಟಲ್ಲ ಅಷ್ಟು ಎಲ್ಲ ತುಂಬ ಎಲ್ಲ ಬೆಳ್ಳಗಾಗಲಿಲ್ಲ. ಮಧ್ಯದಲ್ಲಿ ಉಂಟಲ್ಲ ನೋಡಿ, ಮಧ್ಯದಲ್ಲಿ ಒಂದೊಂದು ಕೂದಲು ಬೆಳ್ಳಗಾಗಿ, ಇಲ್ಲಿ ನೋಡಿ ಕಾಣಿಸ್ತದೆ ನೋಡಿ, ಹೀಗೆ ಮಧ್ಯದಲ್ಲಿ ಒಂದೊಂದು ಕೂದಲು ಬೆಳ್ಳಗೆ ಆಗಿದೆ ಆಯಿತಾ. ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಕೆಮಿಕಲ್ ಇರೋದು ಯಾವುದು ಕೂಡ ಹೇರ್ ಡೈ ಎಲ್ಲ ಯಾವುದು ಕೂಡ ಬಳಸ್ತಾ ಇಲ್ಲ. ನಾನು ಹೇಗೆ ಕೂದಲಿಗೆ ಆರೈಕೆ ಮಾಡ್ತೇನೆ ನೋಡಿ, ಅದೇ ರೀತಿಯಲ್ಲಿ ನೀವು ಕೂಡ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ. ಇದನ್ನು ಮಾಡಲಿಕ್ಕೆ ನಿಮಗೆ ಮೇನ್ ಬೇಕಾಗಿದ್ದು ಯಾವುದು ಅಂತ ಹೇಳಿದರೆ, ಒಂದು ಹೆನ್ನ ತಗೊಳ್ಳಿ ಆಯಿತಾ. ಮೆಹಂದಿ ಪೌಡರ್, ನೀವು ಹೆನ್ನವೇ ತೊಗೊಳ್ಬೇಕಂತ ಇಲ್ಲ, ಯಾವುದಾದ್ರೂ ಮೆಹಂದಿ ಪೌಡರ್ ಯೂಸ್ ಮಾಡ್ಬೋದು. ಮತ್ತು ಮನೆಯಲ್ಲಿ ನಿಮ್ಮ ಮನೆಯಲ್ಲೇ ಮೆಹಂದಿ ಗಿಡ ಉಂಟು ಅಂತ ಹೇಳ್ಕೊಂಡಾದರೆ ಅದು ಕೂಡ ಪರವಾಗಿಲ್ಲ. ಆಮೇಲೆ ಮುಖ್ಯವಾಗಿ ಬೇಕಾಗಿದ್ದು ಯಾವುದು ಅಂತ ಹೇಳಿದರೆ, ಇಂಡಿಗೋ ಪೌಡರ್. ನಿಮಗೆ ಉಂಟಲ್ಲ ಮೆಹಂದಿ ಪೌಡರ್ ಕೂಡ ಬೇಕು, ಇಂಡಿಗೋ ಪೌಡರ್ ಕೂಡ ಬೇಕು. ನೀವು ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ, ಇಂಡಿಗೋ ಪೌಡರ್ ಏನೂ ಕೂಡ ಪ್ರಯೋಜನ ಇಲ್ಲ, ಇಂಡಿಗೋ ಪೌಡರ್ ಹಾಕಿದರೆ ನಮಗೆ ಕೂದಲು ಬೆಳ್ಳಗಿದ್ದು ಹಾಗೇ ಇರ್ತದೆ, ಕಪ್ಪಗಾಗೋದಿಲ್ಲ ಅಂತ. ನೀವು ಮುಖ್ಯವಾಗಿ ನೋಡ್ಕೋಬೇಕಾಗಿದ್ದು ಅಂತ ಏನಂತ ಹೇಳಿದರೆ, ಇಂಡಿಗೋ ಪೌಡರ್ ನೀವು ಯಾವ ಬ್ರ್ಯಾಂಡಲ್ಲಿ ತೊಗೊಳ್ತಿದ್ದೀರಾ ನೋಡಬೇಕು ಆಯಿತಾ. ಅಂದರೆ ಕೆಲವರು ಏನು ಮಾಡ್ತಾರೆ, ಓಲ್ಡ್ ನಿಮಗೆ ಸೇಲ್ ಮಾಡ್ತಾರೆ, ಅದರಲ್ಲಿ ಬರ್ದಿರ್ತದೆ ಏನಂತ ಹೇಳಿದರೆ 12 ಮಂತ್ ಮಾತ್ರ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ಬರ್ದಿರ್ತದೆ. ಅದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಇಂಡಿಗೋ ಪೌಡರ್ ನೋಡಿ, ಅವರು ಯಾವಾಗ ಮಾಡಿದ್ದಾರೆ ನೋಡಿ, ಅದರ ನಂತರ 12 ತಿಂಗಳು, ಅಂದರೆ 1 ವರ್ಷ ಮಾತ್ರ ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದು. ನೀವು ಅಂಗಡಿಗೆ ಹೋಗಿ ತಗೊಳ್ಳುವಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಹಳೆ ಸ್ಟಾಕ್ ಎಲ್ಲ ಉಂಟಲ್ಲ, ಓಲ್ಡ್ ಸ್ಟಾಕ್, ಅದನ್ನೆಲ್ಲ ಕೊಡ್ತಾರೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ, ಎಕ್ಸ್ಪೈರಿ ಡೇಟ್ ನೋಡ್ಕೋಬೇಕು ಆಯಿತಾ. ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ತೊಗೊಳ್ಳಿ. ಅದ್ರ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದರೆ, ಇಂಡಿಗೋ ಪೌಡ್ರ್ ಉಂಟಲ್ಲ, ನೀವು ತೊಗೊಳ್ಳುವಾಗ ಉಂಟಲ್ಲ, ಫಸ್ಟು ಒಂದು ಸಲ ತಗೊಂಡು ನೋಡಿ. ಅದನ್ನು ನೋಡುವಾಗ ನೀವು ಪರೀಕ್ಷೆ ಮಾಡೋದು ಕೂಡ ನಾನು ಹೇಳಿಕೊಡ್ತೇನೆ, ಯಾವ ರೀತಿ ಪರೀಕ್ಷೆ ಮಾಡಬೇಕು ಅಂತ. ಏನು ಮಾಡಿ ಅಂತ ಹೇಳಿದರೆ, ಇಂಡಿಗೋ ಪೌಡ್ರ್ ತೊಗೊಳ್ಳಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ, ಸ್ವಲ್ಪ ಇಂಡಿಗೋ ಪೌಡ್ರ್ ತೊಗೊಂಡು ಚೆಂದ ಮಾಡಿ ಸ್ವಲ್ಪ ನೀರಿನಲ್ಲಿ ಕಲಸಿ. ಆಮೇಲೆ ನೀವು ಅದು ಕೈಯಲ್ಲಿ ಮುಟ್ಟಿ ನೋಡಿ, ನಿಮ್ಮದು ಕೈ ಕಪ್ಪಾಗ್ತದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ನಿಮ್ಮದು ಕೂದಲು ಕೂಡ ಕಪ್ಪಗಾಗ್ತದೆ ಅಂತ ಹೇಳ್ಕೊಂಡು ಅರ್ಥ. ಕೆಲವೊಂದು ಇಂಡಿಗೋ ಪೌಡರ್ ಏನಾಗುತ್ತೆ ಅಂತ ಹೇಳಿದರೆ ಹಾಗೇ ಇರ್ತದೆ ಆಯಿತಾ, ಏನೂ ಕೂಡ ಚೇಂಜಸ್ ಆಗೋದಿಲ್ಲ. ಆ ಥರದ್ದು ನೀವು ಇನ್ನೊಂದು ಸಲ ತಗೊಂಬರ್ಲಿಕ್ಕೆ ಹೋಗಬೇಡಿ ನೋಡಿ. ಇವಾಗ ತುಂಬ ಜನ ಹೇಳಿದ್ರು ಏನಂತ ಹೇಳಿದರೆ, ನನಗೆ ಸಪ್ರೇಟಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಮೆಹಂದಿ ಫಸ್ಟು ಸಪ್ರೇಟಾಗಿ ಹಾಕ್ಕೊಂಡು ಆಮೇಲೆ ಇಂಡಿಗೋ ಪೌಡ್ರ್ ಹಾಕ್ಕೊಳ್ಳಿಕ್ಕೆ ನಮಗೆ ಅಷ್ಟು ಪುರ್ಸೋದಿಲ್ಲ. ನಮಗೆ ಇರುವುದೇ ಭಾನುವಾರ ಒಂದು ದಿನ ರಜೆ.
ಆ ದಿವಸವೇ ನನಗೆ ಎರಡೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನನಗೆ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಡಿ ಅಂತ ಹೇಳ್ಕೊಂಡು ಹೇಳಿದರು. ಇವಾಗ ನಾನು ಕೂಡ ಹಾಗೆ ವಾರಕ್ಕೆ ಒಮ್ಮೆ ಉಂಟಲ್ಲ ಇದು ಹೇರ್ಗೆ ಅಪ್ಲೈ ಮಾಡ್ತೇನೆ. ಹೇಗೆ ಮಾಡ್ತೇನೆ ನೋಡಿ, ನಾನು ಕೂಡ ಉಂಟಲ್ಲ ಫಸ್ಟು ನಾನೇನು ಮಾಡ್ತಿದ್ದೆ ಅಂತ ಹೇಳಿದರೆ ಸಪ್ರೇಟಾಗಿ ಮಾಡ್ತಾ ಇದ್ದೆ. ಒಂದು ಸಲ ಇಂಡಿಗೋ ಪೌಡರ್ ಹಾಕಿದ ನಂತರ ಆಮೇಲೆ ಮೆಹಂದಿ ಆ ಥರ ಹಾಕೊಳ್ತಿದ್ದೇನೆ. ನಿಮಗೆ ಎರಡೂ ಕೂಡ ಅಂದರೆ ನಿಮಗೆ ಟೈಮ್ ಇಲ್ಲ, ನಿಮಗೆ ಬೇಗನೆ ಆಗಬೇಕು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಎರಡೂ ಕೂಡ ಒಟ್ಟಿಗೆ ನಿಮಗೆ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ನಾನು ಇವಾಗ ತೋರಿಸಿಕೊಡ್ತೇನೆ. ಅದೇ ಕ್ರಮದಲ್ಲಿ ನೀವು ಮಾಡಿದ್ರೆ ಉಂಟಲ್ಲ ನಿಮ್ಮದು 100% ನಿಮ್ಮ ಕೂದಲು ಉಂಟಲ್ಲ ಬೆಳ್ಳಗಿರುವುದು ಕಪ್ಪಗಾಗುತ್ತೆ. ಇದನ್ನು ಮಾಡಲಿಕ್ಕೆ ಉಂಟಲ್ಲ ನೀವು ಆದಷ್ಟು ಉಂಟಲ್ಲ ನಿಮ್ಮ ಮನೆಯಲ್ಲಿ ಕಬ್ಬಿಣದ ಪಾತ್ರೆ ಇದ್ರೆ ಕಬ್ಬಿಣದ ಪಾತ್ರೆ ಬಳಸೋದು ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಕಬ್ಬಿಣದ ಪಾತ್ರೆಯಲ್ಲಿ ಇದನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ಕೂದಲು ಉಂಟಲ್ಲ ಜಾಸ್ತಿ ಬೇಗನೆ ಕಪ್ಪಗಾಗುತ್ತೆ. ಇವಾಗ ಇಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ನಾನೇನು ಕಬ್ಬಿಣದ ಪಾತ್ರೆಯಲ್ಲಿ ಮಾಡೋದಿಲ್ಲ. ನಿಮ್ಮದು ಯಾವುದು ಯೂಸ್ ಮಾಡೋದಿಲ್ಲ ನೋಡಿ ಹಳೆಯ ಪಾತ್ರೆ, ಆ ಪಾತ್ರೆಯನ್ನು ನೀವು ಈ ಕೆಲಸಕ್ಕೆ ಯೂಸ್ ಮಾಡಿ. ಯಾಕಂತ ಹೇಳಿದ್ರೆ ಇದ್ರ ನಂತರ ಈ ಕೆಲಸ ಮಾಡಿದ ನಂತರ ಉಂಟಲ್ಲ ಅಂದರೆ ಇದಕ್ಕೆ ಮೆಹಂದಿ ಎಲ್ಲ ಹಾಕಿದ ನಂತರ ನಿಮಗೆ ಅದು ಅಡಿಗೆಗೆ ಬಳಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಆದಷ್ಟು ಯಾವುದು ಹಳೆಯ ಪಾತ್ರೆ ಉಂಟು ನೋಡಿ ಅದನ್ನು ನೋಡಿಕೊಂಡು ತಗೊಳ್ಳಿ. ನೋಡಿ ನಾನು ಇಲ್ಲಿ ಈ ಥರದ್ದು ಒಂದು ಪಾತ್ರೆ ಹಳೆಯ ಪಾತ್ರೆಯನ್ನು ತಗೊಂಡಿದ್ದೇನೆ. ಇದು ಬೇರೆ ಯಾವ ಅಡಿಗೆ ಕೂಡ ಮಾಡೋದಿಲ್ಲ, ಇದರಲ್ಲಿ ಆಯ್ತಾ ಹಾಕ್ಕೊಳ್ಳಿಕ್ಕೆ ಅಂತಲೇ ಇಟ್ಟಿರೋದು ಆಯಿತಾ, ಮತ್ತು ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ಆಯಿತಾ. ಈ ಥರದ್ದು ನಿಮ್ಮ ಮನೆಯಲ್ಲಿ ಕೂಡ ಹಳೆಯದು ಪಾತ್ರೆ ಇರಬಹುದು ಆಯಿತಾ, ಅದನ್ನೇ ಯೂಸ್ ಮಾಡಿ. ಕಬ್ಬಿಣದಿದ್ದರೆ ತುಂಬ ಒಳ್ಳೆಯದು, ಕಬ್ಬಿಣ ಯೂಸ್ ಮಾಡಿ. ಅದಕ್ಕೆ ಏನು ಮಾಡ್ತೇನೆ ಅಂತ ಹೇಳಿದರೆ ನಾನು ಈಗ ಹೆನ್ನ ಉಂಟಲ್ಲ ಅಂದರೆ ಮೆಹಂದಿ ಪೌಡರ್, ನೀವು ಯಾವುದು ಕಂಪನಿದು ಬೇಕಾದರೆ ಮೆಹಂದಿ ಪೌಡರ್ ತೊಗೊಳ್ಳಿ ಆಯಿತಾ. ಅದನ್ನು ಇದಕ್ಕೆ ನಾನು ಹಾಕ್ಕೊಳ್ತಿದ್ದೇನೆ. ನನ್ನ ಕೂದಲಿಗೆ ಎಷ್ಟು ಲೆಂತ್ ಉಂಟು ನೋಡಿ ಅದಕ್ಕೆ ನಾನು ಕರೆಕ್ಟಾಗಿ ಹಾಕ್ತಾ ಇದ್ದೇನೆ. ನೀವು ಮತ್ತು ನಾನು ಹಾಕಿದಷ್ಟು ನಿಮ್ಮದಂದ್ರೆ ತುಂಬ ಲಾಂಗ್ ಹೇರ್ ಇದ್ದರೆ ಉಂಟಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಪ್ರಯೋಜನಕ್ಕೆ ಇಲ್ಲ. ಅಷ್ಟು ಉಂಟಲ್ಲ ಇದಕ್ಕೆ ಮೆಹಂದಿ ಪೌಡರನ್ನು ಹಾಕ್ಕೊಳ್ತೇನೆ. ನೋಡಿ ನಾನು ಇಷ್ಟು ಮೆಹಂದಿ ಪೌಡರನ್ನು ಹಾಕ್ಕೊಂಡಿದ್ದೇನೆ. ನೋಡಿ ನೆಕ್ಸ್ಟ್ ನಾನು ಇದಕ್ಕೆ ಇಂಡಿಗೋ ಪೌಡರ್ ಹಾಕ್ತೇನೆ. ನೋಡಿ ಇಂಡಿಗೋ ಪೌಡರ್ ನೋಡಿ ಈ ರೀತಿಯಲ್ಲಿ ಇರ್ತದೆ ನೋಡಿ, ಗ್ರೀನ್ ಕಲರ್ ಇರುತ್ತೆ. ನೀವು ಅದು ಕಲರ್ ಉಂಟಲ್ಲ ನಿಮಗೆ ಈ ರೀತಿಯಲ್ಲಿ ಕಾಣಿಸಲಿಲ್ಲ, ಬೇರೆ ರೀತಿ ಕಾಣಿಸ್ತಾ ಉಂಟು ಅಂತ ಹೇಳಿದರೆ ಅದು ಎಕ್ಸ್ಪೈರಿ ಡೇಟ್ ಆಗಿದೆ ಅಂತ ಹೇಳ್ಕೊಂಡು ಅರ್ಥ. ಅದು ತಂದು ಹಾಕಿ ಕೂಡ ಪ್ರಯೋಜನ ಇಲ್ಲ, ನಿಮ್ಮದು ಏನು ಕಲರ್ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ನೋಡಿಕೊಂಡು ತಗೋ ಬನ್ನಿ ಆಯಿತಾ. ಇದನ್ನು ಕೂಡ ಹಾಗೆ ನಾನು ಆಗ ಹೇಳಿದೆ ಏನಂತ ಹೇಳಿದರೆ ನನ್ನದು ಹೇರಿಗೆ ಇದು 1/4 ಅಂಶ ಸಾಕಾಗ್ತದೆ, ನಾನು 3 ಸಲ ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು. ನೋಡಿ ನಾನು ಎರಡನ್ನು ಕೂಡ ಮಿಕ್ಸ್ ಮಾಡಿದ್ದೇನೆ. ನೀವು ಬೇಕಾದರೆ ಸಪ್ರೇಟ್ ಬೇಕಾದರೆ ಹಾಕ್ಕೊಳ್ಬೋದು, ಅಂದರೆ ಮೆಹಂದಿ ಫಸ್ಟು ಹಾಕ್ಕೊಂಡು ಆಮೇಲೆ ಇಂಡಿಗೋ ಪೌಡ್ರ್ ಬೇಕಾದರೆ ಹಾಕ್ಕೋಬೋದು. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಉಂಟಲ್ಲ ಈ ರೀತಿಯಲ್ಲಿ ಮಾಡ್ಕೋಬೋದು. ಇದು ಹಾಕಿದ ನಂತರ ಏನು ಮಾಡಬೇಕು ಅಂತ ಹೇಳಿದರೆ ನಾನು ಇಲ್ಲಿ ಬ್ರೂ ಪೌಡ್ರದ್ದು ಉಂಟಲ್ಲ ಅಂದರೆ 2 ರೂಪಾಯಿದು ಪ್ಯಾಕೆಟ್ ಉಂಟಲ್ಲ ಅದನ್ನು ಕೂಡ ಹಾಕ್ಕೊಳ್ತೇನೆ. ಯಾಕಂತ ಹೇಳಿದರೆ ಇದು ಕೂಡ ನಿಮಗೆ ಕೂದಲು ಉಂಟಲ್ಲ ಕಪ್ಪಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ದರಿಂದ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಬ್ರೂದು ನೀವು ಯಾವುದು ಕಂಪನಿದು ಕಾಫಿ ಪೌಡ್ರ್ ಯೂಸ್ ಮಾಡ್ತೀರಿ ನೋಡಿ ಅದನ್ನೇ ಹಾಕೋಬೋದು. ನಾನು ಇದು ಬ್ರೂ ಯೂಸ್ ಮಾಡೋದ್ರಿಂದ ಬ್ರೂ ಕಾಫಿ ಪೌಡ್ರನ್ನೇ ಯೂಸ್ ಮಾಡ್ತಾ ಇದ್ದೇನೆ. ನಂತರ ಏನು ಹಾಕಬೇಕು ಅಂತ ಹೇಳಿದರೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಟೀ ಡಿಕಾಕ್ಷನ್ ಮಾಡಿ ಆದ ನಂತರ ಇದನ್ನು ಹಾಕ್ತಾರೆ. ಹಾಗೆ ಮಾಡಿದರೆ ನಿಮಗೆ ಪ್ರಯೋಜನಕ್ಕೆ ಇಲ್ಲ. ನಿಮಗೆ ಉಂಟಲ್ಲ ಬೇಗನೆ ಕಪ್ಪಗಾಗಬೇಕು ಕೂದಲು ಅಂತ ಹೇಳ್ಕೊಂಡು ಆದರೆ ಒಂದೇ ಸಲಕ್ಕೆ ಕಪ್ಪಗಾಗಬೇಕು ಅಂತ ಹೇಳಿದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಟೀ ಪೌಡ್ರ್ ನೀವು ಯಾವ ಕಂಪನಿದು ಬೇಕಾದರೆ ಟೀ ಪೌಡ್ರ್ ತಗೊಳ್ಳಿ. ಅದೇ ಆಗಬೇಕು ಇದೇ ಆಗಬೇಕು ಅಂತಿಲ್ಲ ಆಯಿತಾ. ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಆಗುವಷ್ಟು ನೋಡಿ ಟೀ ಪೌಡ್ರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಇಷ್ಟನ್ನು ಕೂಡ ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಲೆಕ್ಕ ಈ ರೀತಿಯಲ್ಲಿ ಮಿಕ್ಸ್ ಆಗಬೇಕು. ಅದ ನಂತರ ಏನು ಮಾಡಬೇಕು ಅಂತ ಹೇಳ್ಕೊಂಡು ನಾನು ನಿಮಗೆ ತೋರಿಸ್ತೇನೆ. ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಬಿಸಿ ಮಾಡ್ಕೋಬೇಕು. ಅಂದರೆ ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು 1 ಲೋಟ ನಾನು ಇದಕ್ಕೆ ನೀರು ಹಾಕಿದ್ದೇನೆ. ಹಾಕ್ಕೊಂಡು ಏನು ಮಾಡಿ ಅಂತ ಹೇಳಿದರೆ ಚೆಂದ ಮಾಡಿ ಮಿಕ್ಸ್ ಮಾಡಿ, ಚೆನ್ನಾಗಿ ಬಬಲ್ಸ್ ಬರಬೇಕು ಆಯಿತಾ. ಅಂದರೆ ಅದು ಚೆಂದ ಬೇಯಬೇಕು, ಅಷ್ಟು ತನಕನೂ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಅದು ಮಿಕ್ಸ್ ಮಾಡುವಾಗ ಒಂದು ವೇಳೆ ದಪ್ಪ ಆಗ್ತಾ ಉಂಟು ಅಂತ ಹೇಳಿದರೆ ವಾಪಸ್ ಎಕ್ಸ್ಟ್ರಾ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ನೋಡಿ ನೀವು ಇದನ್ನು ಉಂಟಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಯಾಕಂತ ಹೇಳಿದರೆ ಅದು ಗಂಟು ಬೀಳ್ತದೆ, ನೀವು ಕೈ ಬಿಡಲಿಕ್ಕಿಲ್ಲ. ಇದನ್ನು ಚೆಂದ ಮಾಡಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ ನೀವು ಒಂದು ವೇಳೆ ಬಿಟ್ಟರೆ ಏನಾಗುತ್ತಂತ ಹೇಳಿದರೆ ಅದು ಅಲ್ಲೇ ಗಟ್ಟಿ ಆಗುತ್ತೆ, ಆಮೇಲೆ ನಿಮಗೆ ತಲೆಗೆಲ್ಲ ಹಾಕ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಈ ರೀತಿಯಲ್ಲಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಇದು ಚೆನ್ನಾಗಿ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ, ಬಬಲ್ಸ್ ತುಂಬ ಬರ್ತಾ ಉಂಟು. ನೀವೇನು ಮಾಡಬೇಕು ಅಂತ ಹೇಳಿದರೆ ನಿಮಗೆ ಯಾವ ರೀತಿ ನೋಡಿ ತಲೆಗೆ ಹಾಕ್ಕೊಳ್ಳಿಕ್ಕೆ ಇಷ್ಟು ನೀರಿದ್ರೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ, ಮುಖದಲ್ಲೆಲ್ಲ ಇಳ್ಕೊಂಡು ಬರುತ್ತೆ. ಆದ್ದರಿಂದ ಇದು ದಪ್ಪ ಆಗುವ ತನಕ ಉಂಟಲ್ಲ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ದಪ್ಪ ಆಯಿತು ಅಂತ ಹೇಳುವಾಗ ಉಂಟಲ್ಲ ತುಂಬ ದಪ್ಪ ಬೇಕಂತ ಇಲ್ಲ, ಯಾಕಂತ ಹೇಳಿದರೆ ಅದು ಆರಿದ ನಂತರ ಪುನಃ ದಪ್ಪ ಆಗುತ್ತೆ. ಆದ್ದರಿಂದ
ನಿಮಗೆ ನೋಡಿ, ನಿಮಗೆ ಯಾವಾಗ ತಲೆಗೆ ಯಾವ ರೀತಿಯಲ್ಲಿ ಹಾಕ್ಕೊಳ್ಬೇಕು ಅಂತ ಹೇಳ್ಕೊಂಡು ಉಂಟು ನೋಡಿ. ಅಷ್ಟು ಆಗೋ ತನಕ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ತಾ ಇರಿ. ಇಷ್ಟು ದಪ್ಪ ಆದ ನಂತರ ಉಂಟಲ್ಲ ನೋಡಿ, ಇದನ್ನು ಚೆಂದ ಮಾಡಿ ಆರಲಿಕ್ಕೆ ಬಿಡಬೇಕು ಆಯಿತಾ. ನೀವು ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದರೆ, ಇವತ್ತು ಮಾಡಿದಿರ ನೋಡಿ, ಅದನ್ನು ಇವತ್ತು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಏನು ಮಾಡಿ ಅಂತ ಹೇಳಿದರೆ, ನಿಮಗೆ ಭಾನುವಾರ ರಜೆ ಇರುವವರಾಗಿದ್ದರೆ, ಭಾನುವಾರ ಮಾಡಬೇಕು ಹಚ್ಕೊಳ್ಬೇಕು ಅಂತ ಹೇಳ್ಕೊಂಡಿದ್ರೆ ನೀವೇನು ಮಾಡ್ಬೋದು ಅಂತ ಹೇಳಿದರೆ, ಶುಕ್ರವಾರ ಅಥವಾ ಶನಿವಾರದ್ದು ರಾತ್ರಿ ಉಂಟಲ್ಲ ಮಾಡಿಡಿ. ಶುಕ್ರವಾರದ ರಾತ್ರಿ ಮಾಡಿದರೆ ತುಂಬ ಒಳ್ಳೆಯದು ಆಯಿತಾ. ಅದನ್ನು ಏನು ಮಾಡಿ ಅಂತ ಹೇಳಿದರೆ, ಶುಕ್ರವಾರದ ನೈಟನ್ನು ಇದನ್ನು ಮಿಕ್ಸ್ ಮಾಡಿಟ್ಟು ನೀವು ಭಾನುವಾರ ದಿವಸ ಉಂಟಲ್ಲ ಇದನ್ನು ತಲೆಗೆ ಹಚ್ಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ನಿಮಗೆ ಅರ್ಜೆಂಟ್ ಮಾಡಿ ಹಾಕಿದರೆ ಉಂಟಲ್ಲ ಅಷ್ಟು ಬೇಗ ನಿಮಗೆ ಅದು ಕೆಲಸ ಮಾಡೋದಿಲ್ಲ. ಇವಾಗ ನಾನು ನಿಮಗೆ ನೋಡಿ ಇವತ್ತು ವಿಡಿಯೋದಲ್ಲಿ ತೋರಿಸಬೇಕಾದ ಕಾರಣಕ್ಕೆ ಉಂಟಲ್ಲ ನಾನು ಇವತ್ತೇ ಹಾಕಿ ತೋರಿಸ್ತೇನೆ. ಆದರೆ ನೀವು ಉಂಟಲ್ಲ ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ. ನೀವು ಭಾನುವಾರ ಹಾಕುವವರಾಗಿದ್ದರೆ ಶುಕ್ರವಾರ ನೈಟೇ ಇದನ್ನು ರೆಡಿ ಮಾಡಿಟ್ಟು ಆಮೇಲೆ ಭಾನುವಾರ ಇದು ತಲೆಗೆ ಅಪ್ಲೈ ಮಾಡಿ ನೋಡಿ. ಇದು ಚೆನ್ನಾಗಿ ಆರಿದೆ. ನಿಮಗೆ ಉಂಟಲ್ಲ ನೀವು ಮಾಡುವಾಗ ಉಂಟಲ್ಲ 2 ದಿವಸ ಇಟ್ಟರೆ ಏನಾಗುತ್ತೆ ಅಂತ ಹೇಳಿದರೆ ಇದು ಇನ್ನೂ ಕೂಡ ದಪ್ಪ ಆಗುತ್ತೆ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಕಪ್ಪು ಬಣ್ಣ ಬರುತ್ತೆ ಆಯಿತಾ. ಮೇಲ್ಗಡೆ ಎಲ್ಲ ಕಪ್ಪು ಬಣ್ಣ ಬಂದಿರುತ್ತೆ. ಆಮೇಲೆ ಅದು ಹಾಳಾಗಿದೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಹಚ್ಕೊಳ್ಳೋದಕ್ಕಿಂತ ಮುಂಚೆ ಉಂಟಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಉಂಟಲ್ಲ ಚೆಂದ ಮಾಡಿದರೆ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಯಾವ ರೀತಿಯಲ್ಲಿ ತೋರಿಸ್ತೇನೆ ನೋಡಿ ಅದೇ ರೀತಿಯಲ್ಲಿ ತಲೆಗೆ ಅಪ್ಲೈ ಮಾಡಬೇಕು. ಯಾಕಂತ ಹೇಳಿದರೆ ನೀವು ಮಾಡಿದ್ದು ತಪ್ಪಾದರೂ ಕೂಡ ಹಚ್ಕೊಳ್ಳೋದು ಹೇಗೆಗೂ ಹಚ್ಕೊಂಡ್ರೂ ಕೂಡ ನಿಮ್ಮದು ಕೂದಲು ಬೆಳ್ಳಗಿದ್ದು ಬೆಳ್ಳಗೆ ಇರ್ತದೆ, ಕಪ್ಪಗಾಗೋದಿಲ್ಲ. ಆದ್ದರಿಂದ ನಾನು ನೋಡಿ ಇದನ್ನೆಲ್ಲ ಹಚ್ಕೊಳ್ಬೇಕಾದ್ರೆ ಉಂಟಲ್ಲ ನೀವು ಆದಷ್ಟು ಉಂಟಲ್ಲ ಹಳೆಯ ಬಟ್ಟೆಯನ್ನು ಹಾಕ್ಕೊಳ್ಳಿ. ಆಮೇಲೆ ಅದು ಬಿದ್ದರೆ ಉಂಟಲ್ಲ ಬಟ್ಟೆ ಮೇಲೆಲ್ಲ ಬಿದ್ದರೆ ಅದು ನಿಮ್ಮದು ಬಟ್ಟೆಯೇ ವೇಸ್ಟ್ ಆಗಿ ಹೋಗ್ತದೆ, ಇನ್ನೊಂದು ಸಲ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹಳೆಯ ಬಟ್ಟೆ ಯೂಸ್ ಮಾಡಿ. ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಹಳೆ ಬಟ್ಟೆ ಹಾಕ್ಕೊಂಡು ವೀಡಿಯೋದ ಎದುರುಗಡೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ನಾವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾ ಇರೋದ್ರ ಕಾರಣಕ್ಕೆ ಅದು ಅಸಹ್ಯ ಕಾಣಿಸಿದೆ. ಆದ್ದರಿಂದ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಈ ಥರ ಟವಲನ್ನು ಹಾಕ್ಕೊಂಡು ಆಮೇಲೆ ನಾನು ನಿಮಗೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ತೋರಿಸಿಕೊಡ್ತೇನೆ. ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಉಂಟಲ್ಲ ನಿಮ್ಮದು ತಲೆದು ಫುಲ್ ಕೂದಲಿದು ಸಿಕ್ಕು ತೆಗಿಬೇಕಾಯ್ತಾ. ಸಿಕ್ಕು ಇದ್ದರೆ ನಿಮಗೆ ಅದು ಸರಿಯಾಗಿ ಹಾಕಲಿಕ್ಕೆ ಆಗೋದಿಲ್ಲ. ಅದರಿಂದ ಫಸ್ಟು ಕೂದಲಿದು ಸಿಕ್ಕೆಲ್ಲ ಬಿಡಿಸ್ಕೊಳ್ಳಿ ಅಂತ ಹೇಳಿದರೆ ಕೂದಲನ್ನು ನೋಡಿ ಈ ರೀತಿಯಲ್ಲಿ ನನಗೆ ಅದು ಅಡ್ಡ ಆಗ್ತದೆ ನೋಡಿ. ಈ ರೀತಿಯಲ್ಲಿ ಫಸ್ಟ್ ಏನು ಮಾಡಿ ಅಂತ ಹೇಳಿದರೆ ನೋಡಿ ಹೀಗೆ ನೋಡಿ ಈ ಥರ ಮಾಡಿಕೊಂಡು ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಒಂದು ಕಡೆಯಿಂದ ಅಪ್ಲೈ ಮಾಡಿಕೊಂಡು ಬನ್ನಿ ಕೂದಲಿಗೆ ಆಯಿತಾ. ಅಂದರೆ ಫಸ್ಟು ಇಷ್ಟು ಕೂದಲಿಗೆ ಮಾಡಿಕೊಳ್ಳಿ, ಆಮೇಲೆ ಈ ಕಡೆಗೆ ಮಾಡಿಕೊಳ್ಳಿ. ಆಗ ಉಂಟಲ್ಲ ಎಂತ ಆಗ್ತದೆ ಅಂತ ಹೇಳಿದರೆ ಸರಿ ಒಂದೇ ರೀತಿಯಲ್ಲಿ ನಿಮಗೆ ಇದು ಅಪ್ಲೈ ಮಾಡಲಿಕ್ಕೆ ಆಗ್ತದೆ. ಇಲ್ಲಿದ್ರೆ ನೀವು ಮೇಲೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ ಮೇಲೆ ಮಾತ್ರ ಕೂದಲು ಇದಾಗುತ್ತೆ. ಏನಂತ ಹೇಳಿದರೆ ಬೆಳ್ಳಗಾಗಿದ್ದು ಕೂದಲು ಕಪ್ಪಗಾಗುತ್ತೆ, ಒಳಗಡೆ ಹಾಗೇ ಇರುತ್ತೆ. ಆದ್ದರಿಂದ ನೀವು ಹಚ್ಕೊಳ್ಳುವಾಗ ಉಂಟಲ್ಲ ಫಸ್ಟು ನೋಡಿ ಇಲ್ಲಿಂದನೇ ಸ್ಕ್ಯಾಲ್ಪ್ಗೆ ತಾಗಬೇಕು ನೋಡಿ ಈ ರೀತಿಯಲ್ಲಿ ನೋಡಿ ಅಪ್ಲೈ ಮಾಡಿಕೊಂಡು ಅದ ನಂತರ ಏನು ಮಾಡಿ ಅಂತ ಹೇಳಿದರೆ ಸ್ವಲ್ಪ ಆಯಿತಾ ಈ ರೀತಿಯಲ್ಲಿ ಹೀಗೆ ತಗೊಳ್ಳಿ ನೋಡಿ. ಈ ರೀತಿಯಲ್ಲಿ ನನಗೆ ಅದು ಉಪದ್ರ ಆಗ್ತದೆ ಇದು ಹಾಕಿಕೊಂಡು ನೋಡಿ ಹೀಗೆ ಹಾಕ್ಕೊಳ್ಳಿ. ಆಮೇಲೆ ಇನ್ನೂ ಸ್ವಲ್ಪ ಕೂದಲು ನೋಡಿ ಈ ರೀತಿಯಲ್ಲಿ ತಗೊಳ್ಳಿ ನೋಡಿ ಹೀಗೆ ಈ ರೀತಿಯಲ್ಲಿ ತಗೊಂಡು ಆಮೇಲೆ ಅಂದರೆ ನಿಮಗೆ ಬೇರೆಯವರು ಯಾರಾದರೂ ಹಾಕೋರಿದ್ರೆ ಉಂಟಲ್ಲ ನೀವು ಅವ್ರ ಹತ್ರ ಹಾಕ್ಸ್ಕೊಬೋದು, ಸುಲಭವಾಗಿ ಹಾಕ್ಸ್ಕೊಳ್ಬೋದು. ಕೆಲವರಿಗೆ ಈಗ ನಮ್ಮ ಥರದವರಿಗೆಲ್ಲ ಎಂತಾಗ್ತದೆ ಅಂತ ಹೇಳಿದರೆ ಹಾಕಲಿಕ್ಕೆ ಯಾರು ಇರುವುದಿಲ್ಲ. ಆಗ ನಮ್ಮದು ಕೂದಲಿಗೆ ನಾವೇ ಹಾಕ್ಕೊಳ್ಬೇಕಲ್ವ. ಆವಾಗ ನಾನು ಹೇಳಿದ ಹಾಗೆ ಮಾಡ್ಬೋದು ನೋಡಿ ಈ ರೀತಿಯಲ್ಲಿ ಹಾಕಿ ಆಮೇಲೆ ಪುನಃ ನೋಡಿ ಈ ರೀತಿಯಲ್ಲಿ ನೋಡಿ ಹೀಗೆ ನೋಡಿ ಹೀಗೆ ಹಾಕ್ಕೊಂಡು ಫುಲ್ ಒಂದು ಕಡೆ ಫಸ್ಟು ಹಾಕ್ಕೊಂಡು ಬನ್ನಿ. ನೀವು ಸ್ಕಿನ್ಗೆಲ್ಲ ತಾಗಿದ್ರೆ ಆಮೇಲೆ ಭಯ ಬೀಳೋದು ಬೇಡ ಆಯಿತಾ. ಅದು ಸ್ಕಿನ್ನೆಲ್ಲ ಇದಾಗುತ್ತಂತೆ, ಎಂತ ಸಹ ಆಗೋದಿಲ್ಲ, ಭಯ ಬೀಳೋದು ಬೇಡ. ಯಾಕಂತ ಹೇಳಿದರೆ ಅದು ಆಯುರ್ವೇದಿಕ್ ಅಲ್ವಾ, ಕೆಮಿಕಲ್ ಆದರೆ ಮಾತ್ರ ನಿಮ್ಮದು ಮುಖ ಹಾಳಾಗ್ತದೆ ಅಂತ ಹೇಳ್ಕೊಂಡು ಭಯ ಆಯಿತಾ. ಇದು ಎಂತ ಸಹ ಆಗೋದಿಲ್ಲ ಇದರಲ್ಲಿ. ಐಬ್ರೋಕ್ಕೆ ತಾಗಿದ್ರೂ ಕೂಡ ಎಂತ ಸಹ ಆಗೋದಿಲ್ಲ ಆಯಿತಾ. ನೋಡಿ ಈ ರೀತಿಯಲ್ಲಿ ಫಸ್ಟ್ ಒಂದು ಕಡೆ ಮಾಡಿಕೊಳ್ಳಿ. ಆಮೇಲೆ ಏನು ಮಾಡಿ ಅಂತ ಹೇಳಿದರೆ ಈ ಕಡೆಗೆ ಕೂಡ ಅದೇ ರೀತಿಯಲ್ಲಿ ನಾನು ಈಗ ಹೇಗೆ ಹಾಕಿದ್ದೆ ನೋಡಿ ಅದೇ ರೀತಿಯಲ್ಲಿ ಈ ಕಡೆಗೆ ಕೂಡ ಅದು ಎಷ್ಟು ಎದುರುಗಡೆ ಉಂಟು ನೋಡಿ ಈ ರೀತಿಯಲ್ಲಿ ಹಾಕ್ಕೊಂಡು ಫಸ್ಟ್ ಒಂದು ಸಲಕ್ಕೆ ಹೀಗೆ ಮಾಡಿ. ಯಾಕಂತ ಹೇಳಿದರೆ ಅದು ಒಳಗೆ ತನಕ ಹೋಗಲಿ, ನಿಮಗೆ ಗೊತ್ತಾಗ್ತದೆ ಆಯಿತಾ. ನೋಡಿ ಈ ರೀತಿಯಲ್ಲಿ ಹಾಕ್ಕೊಳ್ಳಿ.
ಆಮೇಲೆ ಹಿಂದ್ಗಡೆ ಏನು ಮಾಡಬೇಕು ಅಂತ ಹೇಳಿದರೆ ಈ ಕಡೆ ಆಯಿತಾ, ಯಾರಾದರೂ ಇದ್ದರೆ ಅವ್ರ ಹತ್ರ ಹಚ್ಕೊಳ್ಳಿ ನಿಮಗೆ ಆಯಿತಾ, ಪಕ್ಕದ ಮನೆಯವರು ಯಾರಾದರೂ ಹೆಲ್ಪ್ ಮಾಡ್ತಾರೆ ಆ ರೀತಿಯಲ್ಲೆಲ್ಲ ಇದ್ದರೆ. ಯಾರು ಇಲ್ಲ ಅಂತ ಹೇಳಿದ್ರೆ ನಮಗೆ ಬೇಡ, ಯಾರು ಬೇಕಂತಲೇ ಇಲ್ಲ ನಮಗೆ, ನಮ್ಮದು ಕೆಲಸ ನಾವೇ ಮಾಡ್ಕೊಳ್ತೇವಲ್ವ. ನೋಡಿ ಕೈಯಲ್ಲಿ ಸ್ವಲ್ಪ ಹೀಗೆ ತಗೊಳ್ಳಿ, ಆಮೇಲೆ ಇದ್ರ ಒಳಗೆ ನೋಡಿ ಹೀಗೆ ಹಾಕ್ತಾ ಬನ್ನಿ. ನಿಮ್ಮದು ಬೆರಳು ಉಂಟಲ್ಲ ಅದು ಕೂದಲ ಒಳಗಡೆಗೆ ಸಂದಿಗೆ ಹೋಗುವ ರೀತಿಯಲ್ಲಿ ನೋಡಿ. ನೋಡಿ ಹೀಗೆ ಹಾಕಿದರೆ ಆಯಿತು, ಒಳಗೆ ಹೋಗ್ತದೆ. ಅದೇ ರೀತಿಯಲ್ಲಿ ಈ ಕಡೆ ಕೂಡ ಹಾಗೆ ಮಾಡಿ. ನಂತರ ಇಲ್ಲಿ ಈ ಜಾಗದಲ್ಲಿ ಕೆಳಗೆ ಈ ಜಾಗದಲ್ಲಿ ಕೂಡ ಹಾಗೆ ನೋಡಿ ಹೀಗೆ ಹಾಕ್ಕೊಂಡ್ರೆ ಆಯಿತು. ನೋಡಿ ಇವಾಗ ನಿಮ್ಮದು ಫುಲ್ ತಲೆ ಕೂದಲಿಗೆ ಆಗಿದೆ. ಇವಾಗ ಈ ಜಾಗದಲ್ಲಿ ಉಂಟಲ್ಲ ಏನು ಮಾಡಬೇಕು ಅಂತ ಹೇಳಿದರೆ ಕೂದಲನ್ನು ಹೀಗೆ ಎದುರುಗಡೆ ಮಾಡಿಕೊಳ್ಳಿ. ಆಮೇಲೆ ಅಲ್ಲಿಗೆ ಕೂಡ ನೋಡಿ ಹೀಗೆ ನೋಡಿ ಹೀಗೆ ಹಚ್ಕೊಂಡ್ರೆ ಆಯಿತು. ನೋಡಿ ಹೀಗೆ ಹಚ್ಕೊಂಡು ಆಮೇಲೆ ಕೂದಲನ್ನು ಈ ರೀತಿಯಲ್ಲಿ ಕಟ್ಟಿಬಿಟ್ರೆ ಆಯಿತು, ನಿಮ್ಮದು ಕೆಲಸ ಆಯಿತು. ನೋಡಿ ಎಕ್ಸ್ಟ್ರಾ ಎಲ್ಲ ಉಳಿದಿದ್ರೆ ಉಂಟಲ್ಲ ಎಂತ ಮಾಡಿ ಅಂತ ಹೇಳಿದ್ರೆ ಎಲ್ಲ ಹೀಗೆ ಮೇಲ್ಗಡೆ ಹಾಕಿ ಇದನ್ನೆಲ್ಲ ವೇಸ್ಟ್ ಮಾಡಲಿಕ್ಕೆಲ್ಲ ಹೋಗಬೇಡಿ. ನೋಡಿ ಆವಾಗ ಎಲ್ಲ ಕೂದಲಿಗೆ ಯಾರ್ದು ನೋಡಿ ಹೆಲ್ಪ್ ತಗೊಳ್ದೆ ನಿಮ್ಮ ತಲೆಗೆ ನೀವೇ ಹಾಕೊಳ್ಳಿಕ್ಕೆ ಆಗ್ತದೆ. ನೋಡಿ ಹೀಗೆ ಹಾಕಿ ಆಮೇಲೆ ಏನು ಮಾಡಿ ಅಂತ ಹೇಳಿದರೆ 2 ಗಂಟೆ ಚಂದ ಇದು ಕೂದಲಲ್ಲೇ ಇರಬೇಕು ಆಯಿತು. ಅರ್ಜೆಂಟ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಸಂಡೇ ನಮಗೆ ಹೊರಗಡೆ ಹೋಗಬೇಕು, ಹೊರಗಡೆ ಹೋಗಲಿಕ್ಕೆ ಎಂತ ಇದೆಲ್ಲ ಉಪದ್ರ ಆಗ್ತದೆ, ನಮಗೆ ಬೇಗ ಆಗಬೇಕು ಅಂತ ಹೇಳಿದರೆ ನಿಮ್ಮದು ಕೂದಲಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ ಬೆಳ್ಳಗಿದ್ದು ಕಪ್ಪಗಾಗೋದಿಲ್ಲ ಆಯಿತಾ. ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ 2 ಗಂಟೆ ಕಡಿಮೆ ಅಂದರೆ ಅದಕ್ಕಿಂತ ಜಾಸ್ತಿ ಬೇಕಾದರೆ ಇಟ್ಕೋಬೋದು, ಆದರೂ ಕಡಿಮೆ ಅಂದರೆ 2 ಗಂಟೆ ಆದರೂ ಇದನ್ನು ತಲೆಯಲ್ಲಿ ಇಟ್ಕೊಳ್ಳೇಬೇಕು. 2 ಗಂಟೆ ಆದ ನಂತರ ಏನು ಮಾಡಿ ಅಂತ ಹೇಳಿದರೆ ಬಿಸಿ ನೀರಿನಲ್ಲಿ ಉಂಟಲ್ಲ ಯಾವ ಕಾರಣಕ್ಕೂ ಕೂಡ ತಲೆ ತೊಳಿಲಿಕ್ಕೆ ಹೋಗಬೇಡಿ. ಬಿಸಿ ನೀರಿನಲ್ಲಿ ತೊಳೆದ್ರೆ ಎಂತಾಗ್ತದೆ ಅಂತ ಹೇಳಿದರೆ ನಿಮ್ಮದು ಇದು ಕೂದಲು ಉಂಟಲ್ಲ ಬೆಳ್ಳಗಾಗಿದ್ದು ಉಂಟಲ್ಲ ಕಪ್ಪಗಾಗೋದಿಲ್ಲ. ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಶಾಂಪೂ ಕೂಡ ಯೂಸ್ ಮಾಡಲಿಕ್ಕಿಲ್ಲ. ನೀವು ಏನು ಮಾಡಿ ಅಂತ ಹೇಳಿದರೆ ಇವತ್ತು ನೀವು ಸ್ನಾನ ಮಾಡಬೇಕಾದ್ರೆ ಇದನ್ನುಂಟಲ್ಲ ಬರೇ ತಣ್ಣಗಿನ ನೀರಿನಲ್ಲಿ 1 ಸಲಕ್ಕೆ ಚೆಂದ ಮಾಡಿ ತೆಗೆದು ಬಿಡಿ ಆಯಿತಾ. ಆವಾಗ ಇದೆಲ್ಲ ಹೋಗ್ತಲ್ಲ, ನಾಳೆ ಅಂದರೆ ಮಾರನೇ ದಿವಸ ಉಂಟಲ್ಲ ನೀವು ಬೇಕಾದರೆ ಶಾಂಪೂ ಉಪಯೋಗಿಸ್ಬೋದು. ಇದನ್ನುಂಟಲ್ಲ ಹಚ್ಚಿದ ನಂತರ ಉಂಟಲ್ಲ ನಿಮಗೆ ಕೂದಲು ಉಂಟಲ್ಲ ಒಂದೊಳ್ಳೆ ನಿಮಗೆ ಡ್ರೈ ಆಗ್ತಾ ಹಾಗೆ ಎಣಿಸ್ತದೆ ಅಂತ ಹೇಳಿದರೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡುಂಟಲ್ಲ ಮಾರನೇ ದಿವಸ ಶಾಂಪೂ ಹಾಕ್ಕೊಂಡು ಬೇಕಾದರೆ ಇದು ತಲೆ ಸ್ನಾನ ಮಾಡ್ಬೋದು. ಅದನ್ನು ಬಿಟ್ಟು ನೀವು ಇದನ್ನು ಹಾಕ್ಕೊಂಡು ಇದನ್ನು ಡೈರೆಕ್ಟ್ ತೆಗಿಬೇಕಾದ್ರೆ ಶಾಂಪೂ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ನಿಮ್ಮದು ಕೂದಲು ಕಪ್ಪಗೆ ಆಗೋದಿಲ್ಲ ಆಯಿತಾ, ಸುಮ್ಮನೆ ಸ್ಮೂತ್ ಆಗ್ತದೆ ಅಷ್ಟೇ ಆಯಿತಾ. ಅಂದರೆ ನೀವು ಮೆಹಂದಿ ಹಾಕಿರೋ ಕಾರಣಕ್ಕೆ ಸ್ಮೂತ್ ಆಗಿರುತ್ತೆ ಅಷ್ಟೇ, ಬಿಟ್ಟರೆ ಕಪ್ಪಗಾಗೋದಿಲ್ಲ. ನಿಮಗೆ ಕಪ್ಪಗಾಗಬೇಕಂತ ಹೇಳಿದರೆ ಶಾಂಪೂ ಯೂಸ್ ಮಾಡಲಿಕ್ಕೆ ಹೋಗಬೇಡಿ, ಬಿಸಿ ನೀರು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ತಣ್ಣೀರಿನಲ್ಲೇ ಇದನ್ನು ಚೆಂದ ಮಾಡಿ ತೊಳೆದು ಉಂಟಲ್ಲ ಆಮೇಲೆ ಮಾರನೇ ದಿವಸ ಬೇಕಾದರೆ ನೀವು ಯಾವ ಶಾಂಪೂ ಬೇಕಾದರೆ ಯೂಸ್ ಮಾಡಿಕೊಳ್ಳಿ. ಒಳ್ಳೊಳ್ಳೆದು ನಿಮ್ಮದು ಸ್ಕಿನ್ ಕೇರ್ ಬಗ್ಗೆ ಎಲ್ಲದು, ಅಂದರೆ ನಿಮ್ಮದು ಫಿಟ್ನೆಸ್ ಬಗ್ಗೆ, ಅಂದರೆ ನಿಮಗೆ ಎಷ್ಟು ದೊಡ್ಡ ಮಕ್ಕಳಿದ್ರೂ ಕೂಡ ನಿಮಗೆ ಗೊತ್ತಾಗಬಾರ್ದಲ್ವಾ, ಫಿಟ್ ಆಗಿರಬೇಕಲ್ವಾ, ಎಲ್ಲದೂ ಕೂಡ ನಾನು ನಿಮಗೆ ಟಿಪ್ಸ್ ಹೇಳಿ ಕೊಡ್ತೇನೆ. ದಪ್ಪ ಇದ್ದವರು ಸಣ್ಣಗಾಗೋದು ಹೇಗೆ, ಸಣ್ಣಗಿದ್ದವರು ದಪ್ಪಗಾಗೋದು ಹೇಗೆ, ಪ್ರತಿಯೊಂದನ್ನು ಕೂಡ ನಿಮಗೆ ಹೇಳಿಕೊಡ್ತೇನೆ. ಆದ್ದರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.